ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷದಿಂದ ಭಾರತದಲ್ಲಿ ವಾಣಿಜ್ಯ ಬಳಕೆ ಎಲ್ಪಿಜಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ದಿನೇ ದಿನೇ ಬಾಗಿಲು ಹಾಕೋ ಹೋಟೆಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಈ ಮಧ್ಯೆ ಕೊಲ್ಲಿ ರಾಷ್ಟ್ರಗಳಿಂದ ಎಲ್ಪಿಜಿಯನ್ನು ಹೊತ್ತು ಮತ್ತಷ್ಟು ಹಡಗುಗಳು ಭಾರತಕ್ಕೆ ಬಂದಿವೆ. ಆದರೂ ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ವಿತರಣೆಗೆ ಸರ್ಕಾರ ಕೆಲವು ನಿರ್ಬಂಧ ಹಾಕಿದೆ. ಗ್ಯಾಸ್ ಪ್ರಾಬ್ಲಮ್ನಿಂದ ಎಲ್ಲ ಕಡೆ ಹೋಟ್ಲುಗಳು ರಜೆ ಇದೆ. ಚಿಕ್ಕವರೇ ಪಾಪ ವ್ಯಾಪಾರಿ ಬೀದಿ ವ್ಯಾಪಾರಿಗಳೆಲ್ಲ ಲಾಸ್ ಆಗ್ಬಿಟ್ಟು ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹುಡುಗರಿಗೆ ಸಂಬಳ ಕೊಡೋಕ್ಕಾಗದೆ ತುಂಬ ಊರುಗಳು ಕಳಿಸ್ಬೇಕಾಗ್ತದೆ ಊರಿಗೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗದ ಕಾರಣಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ. ಸಣ್ಣ ಸಣ್ಣ ವ್ಯಾಪಾರ ಮಾಡಿಕೊಂಡು ಸಂಸಾರ ನಡೆಸುತ್ತಿದ್ದ ಅದೆಷ್ಟೋ ಕುಟುಂಬಗಳ ಪಾಲಿಗೂ ಇದೀಗ ಗ್ಯಾಸ್ ಸಿಗದೆ ಪರದಾಡೋ ಸ್ಥಿತಿ ಬಂದೊದಗಿದೆ. ಮಂಜುನಾಥ ನಗರದ ಬೀದಿ ಬದಿ ಹೋಟೆಲ್ಗಳು ಕ್ಲೋಸ್ ಆಗಿದ್ದು ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿವೆ. ಇವಾಗೆಲ್ಲ ಚಿಕ್ಕ ಸಿಲಿಂಡರ್ಗಳೆಲ್ಲ ಅದು ಇದು ಉಪಯೋಗಿಸ್ತಿದ್ದಾರೆ. ಮತ್ತೆ ಸೌದೆಗಳಿಂದ ಗ್ಯಾಸ್ ಇದು ಮಾಡ್ತಿದ್ದಾರೆ. ಹೋಟ್ಲುಗಳೆಲ್ಲ ರಜಾ ಮಾಡಿದ್ದಾರೆ. ಎಲ್ಲ ಸೌದೆಗಳಲ್ಲಿ ಮಾಡ್ತಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಗ್ಯಾಸ್ ಪ್ರಾಬ್ಲಮ್ನಿಂದ ಎಲ್ಲ ಕಡೆ ಹೋಟ್ಲುಗಳು ರಜೆ ಇದೆ. ಚಿಕ್ಕವರೇ ಪಾಪ ವ್ಯಾಪಾರಿ ಬೀದಿ ವ್ಯಾಪಾರಿಗಳೆಲ್ಲ ಲಾಸ್ ಆಗ್ಬಿಟ್ಟು ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವೇ ಒಂದು ಬೇಜಾನಿದೆ ಅಂಗಡಿ ಏಕು ಇದೆ ಬೇಜಾನಿದೆ. ಪಾಪ ಬಡವರೇ ಪಾಪ ಬಂದು ಇಲ್ಲಿ ಊಟ ಮಾಡೋದು ಅವ್ರಿಗೂ ತೊಂದರೆ, ಎಲ್ಲರಿಗೂ ತೊಂದರೆ ಆಗಿದೆ. ಬೀದಿ ಬದಿ ವ್ಯಾಪಾರಕ್ಕಿಂತಲೂ ದೊಡ್ಡ ಹೊಡೆತ ಬಿದ್ದಿರೋದು ದೊಡ್ಡ ದೊಡ್ಡ ಮಾಲ್ಗಳ ಮೇಲೆ. ಪ್ರತಿಷ್ಠಿತ ಮಂತ್ರಿ ಮಾಲ್, ಒರಾಯನ್ ಮಾಲ್ಗಳಲ್ಲೂ ಸಿಲಿಂಡರ್ ಅಭಾವ ಎದುರಾಗಿದೆ. ಫುಡ್ ಕೋರ್ಟ್ಗಳೆಲ್ಲವೂ ಖಾಲಿ. ಬೆಂಗಳೂರಿನ ವೈಟ್ಫೀಲ್ಡ್ ಬಳಿಯ ಪಿಜಿಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ರಸ್ತೆ ಬದಿಯಲ್ಲೇ ಒಲೆಯಲ್ಲಿ ಅಡುಗೆ ತಯಾರಿಸುತ್ತಿರುವ ಸಿಬ್ಬಂದಿ ನೋಡಿದ್ರೆ ಭವಿಷ್ಯದ ಕರಾಳತೆ ಕಣ್ಣ ಮುಂದೆ ಬರುತ್ತೆ. ಬೆಂಗಳೂರಿನ ಕಥೆ ಒಂದಾದ್ರೆ ರಾಜ್ಯದ ಹಲವು ಜಿಲ್ಲೆಗಳ ಸಮಸ್ಯೆಗಳೂ ಸಾವಿರಾರು. ಚಿತ್ರದುರ್ಗದಲ್ಲಿ ಹೋಟೆಲ್ಗಳ ಮೇಲೆ ಹಾಕಿರುವ ಬಂಡವಾಳ ವಾಪಸ್ ಪಡೆಯುವುದಕ್ಕೋಸ್ಕರ ಸೌದೆ ಒಲೆ ಹಚ್ಚಿ ಅಡುಗೆ ಮಾಡಲಾಗ್ತಿದೆ. ಒಂದೇ ಕಡೆ ಅಡುಗೆ ಮಾಡಿ ಬೇರೆ ಬೇರೆ ಕಡೆಗೆ ಸಪ್ಲೈ ಮಾಡಲಾಗ್ತಿದೆ. ತುಂಬಾ ಸಮಸ್ಯೆ ಆಗಿದೆ. ನಾವು ಹೋಟ್ಲಲ್ಲಿ ಈಗ ಒಂದು ದೋಸೆ ಐಟಮ್ ಎಲ್ಲ, ದೋಸೆ ವಡೆ ಮಿರ್ಚಿ ಐಟಮ್ಗಳೆಲ್ಲ ಸ್ವಲ್ಪ ಲಿಮಿಟೆಡ್ ಮಾಡಿದ್ದೀವಿ. ಮತ್ತೆ ಎಲ್ಲ ಕುಕ್ ಎಲ್ಲ ನಾವೀಗ ಸೌದೆ ಒಲೆಯಲ್ಲಿ ಮಾಡ್ತಿದ್ದೀವಿ. ಈಗ ಸಾಂಬಾರು ಪಲ್ಯ ಅವೆಲ್ಲ ಮಾಡ್ತಿದ್ವಿ ಎಲ್ಲ ಒಂದೊಂದು ಐಟಮ್ ಕಮ್ಮಿ ಮಾಡಿದ್ದೀವಿ. ಜಾಸ್ತಿ ಬಲ್ಕ್ ಆಗಿ ಏನ್ ಮಾಡೋದು, ನಂದೊಂದು 4 ಹೋಟ್ಲಿಗೆ ಒಂದ್ ಹತ್ರ ಪ್ರಿಪೇರ್ ಮಾಡಿ ಎಲ್ಲ ಹೋಟ್ಲಿಗೂ ಸಾಂಬಾರು ಪಲ್ಯ ಎಲ್ಲ ಕಳಿಸ್ತಿದ್ವಿ. ಅನ್ನ ಸಾಂಬಾರು ಐಟಮ್. ಶಿವಮೊಗ್ಗದಲ್ಲಿ ಗ್ಯಾಸ್ ಸಿಗದೆ ಬೇಕರಿ ಮಾಲೀಕರು, ವ್ಯಾಪಾರಿಗರು ಸಂಕಷ್ಟಕ್ಕೀಡಾಗಿದ್ದಾರೆ. ಯುಗಾದಿ ವೇಳೆಗೂ ಹೀಗೆ ಆದ್ರೆ ಬೆಲೆ ಏರಿಸುವ ಸುಳಿವು ಕೊಟ್ಟಿದ್ದಾರೆ. ಬೇಕರಿಗೆ ನಮಗೆ ಗ್ಯಾಸಿಂದು ತುಂಬಾ ಸಮಸ್ಯೆ ಆಗುತ್ತೆ ಸರ್. ಅದು ಪ್ರಿಪರೇಷನ್ಗೆ ಬಹಳ ಸಮಸ್ಯೆ ಆಗುತ್ತೆ. ಗ್ಯಾಸ್ಗಳು ಸಫಿಷಿಯೆಂಟ್ ಸಿಗ್ತಾ ಇಲ್ಲ, ಅದೇ ಒಂದು ದೊಡ್ಡ ಸಮಸ್ಯೆ. ಮತ್ತೆ ಸಿಕ್ಕಿದ್ರು ಕೂಡ ಗ್ಯಾಸ್ ರೇಟ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾದ್ರೆ ನಮ್ಗೆ ವ್ಯಾಪಾರ ಮಾಡೋಕ್ಕೆಲ್ಲ ತೊಂದರೆ ಆಗ್ತಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ಆಟೋ ಎಲ್ಪಿಜಿ ಸಿಗದೆ ಚಾಲಕರು ಪರದಾಡುವಂತಾಗಿದೆ. ದೇವನಹಳ್ಳಿಯಲ್ಲಿರುವ ಏಕೈಕ ಎಲ್ಪಿಜಿ ಗ್ಯಾಸ್ ಬಂಕ್ ಕ್ಲೋಸ್ ಆಗಿದೆ. ಬಂಕ್ ಬಳಿ ಖಾಲಿ ಬೋರ್ಡ್ ನೋಡಿ ಚಾಲಕರು ವಾಪಸ್ ಹೋಗ್ತಿದ್ದಾರೆ. ಬಂಗಾರಪೇಟೆಯಲ್ಲಿ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಆಟೋ ಗ್ಯಾಸ್ ಮಾರಾಟ ಮಾಡಿದ ಕಾರಣಕ್ಕೆ ಬಂಕ್ ಎದುರು ಆಟೋ ಚಾಲಕರು ಪ್ರತಿಭಟನೆ ಮಾಡಿದ್ರು. ರಾಣೆಬೆನ್ನೂರಿನಲ್ಲಿ ಒಂದೊಂದು ಬಂಕ್ನಲ್ಲಿ ಒಂದೊಂದು ರೇಟ್ ಪಡೆಯುತ್ತಾರೆ ಎಂದು ಪ್ರತಿಭಟಿಸಲಾಯಿತು. ಗ್ಯಾಸ್ ಸಿಲಿಂಡರ್ ಅಭಾವದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಹಲವು ಕಡೆಗಳಲ್ಲಿ ಪ್ರತಿಭಟನೆಗಳೂ ನಡೆದಿವೆ. ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಸೌದೆ ಒಲೆಯಲ್ಲಿ ಹಾಲು ಕಾಯಿಸಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ರಾಮನಗರದಲ್ಲೂ ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆ ನಡೆಸಲಾಗಿದೆ. ಕೊಪ್ಪಳದಲ್ಲಿ ಗ್ಯಾಸ್ ಕೊರತೆ ಖಂಡಿಸಿ ಮಾರ್ಕ್ಸ್ವಾದಿ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದಲ್ಲಿ ಗ್ಯಾಸ್ ಕೊರತೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಅಧಿಕಾರಿಗಳು ಸಚಿವರ ಸಭೆ ನಡೆಯಿತು. ಕೇಂದ್ರ ಸರ್ಕಾರದಿಂದ ಪ್ರತಿದಿನ ಪೂರೈಕೆ ಆಗುತ್ತಿರುವ ಸಿಲಿಂಡರ್ಗಳ ಪ್ರಮಾಣ, ಬಳಕೆ ಹಾಗೂ ಅಭಾವದ ಬಗ್ಗೆ ಚರ್ಚೆಗಳೂ ನಡೆದವು. ಗ್ಯಾಸ್ ಸಿಗೋದಿಲ್ಲ ಅಂತ ಜನರು ಆತಂಕಕ್ಕೆ ಒಳಗಾಗಬಾರದು. ನಾರ್ಮಲ್ ಬುಕ್ಕಿಂಗ್ ಇರಲಿ, ಆದರೆ ಡಬಲ್ ಮಾಡುವುದು ಬೇಡ ಎಂಬ ಮನವಿ ಮಾಡಲಾಯಿತು. ಇರೋ ಗ್ಯಾಸನ್ನೇ ಇತಿಮಿತಿಯಾಗಿ ಬಳಸಿ, ಅನಾವಶ್ಯಕ ಬಳಕೆಗೆ ಕಡಿವಾಣ ಹಾಕಿ ಎಂಬ ಸಲಹೆಯನ್ನೂ ನೀಡಲಾಯಿತು. ಹಾಗೆ ಕೇಂದ್ರದಿಂದ ಬರುವ ಸಿಲಿಂಡರ್ಗಳ ಬಳಕೆಗೆ ಮೂಲಸೌಕರ್ಯಗಳಿಗೆ ಮೊದಲ ಆದ್ಯತೆ ನೀಡಲು ನಿರ್ಧರಿಸಲಾಗಿದೆ ಎಂದು ಘೋಷಿಸಲಾಯಿತು. ಹಾಸ್ಪಿಟಲ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ,
seed processing industry, fisheries industry, ಏರ್ಲೈನ್ಸ್, ರೈಲ್ವೆ ಕ್ಯಾಂಟೀನ್ಸ್, ಇಂಥ ಕ್ಯಾಂಟೀನ್ಸ್ಗೆ ನಾವು 100% ಕೊಡೋದು ಅಂತ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ. ಸರ್ಕಾರ ಹೋಟೆಲ್ಗಳಿಗೆ ನೀಡುತ್ತಿರುವ 1,000 ಸಿಲಿಂಡರ್ ಯಾವುದಕ್ಕೂ ಸಾಲುವುದಿಲ್ಲ. ಹೀಗಾಗಿ ಸಹಜವಾಗೇ ಅಸಮಾಧಾನ ಬೆಂಕಿಯಂತೆಯೇ ಭುಗಿಲೆದ್ದಿದೆ. ಬಹಳಷ್ಟು ಸಲಹೆಯಂತೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗುವುದು, DCM ಅನ್ನು ಭೇಟಿಯಾಗುವುದು, ಅದು ಪ್ರಕ್ರಿಯೆ ಮಾಡ್ತೇವೆ. ಅದರ ಜೊತೆ ಕೇಂದ್ರ ಸರ್ಕಾರವನ್ನು ಸಂಪರ್ಕಿಸಬೇಕು. ಈಗಾಗಲೇ ಸಂಪರ್ಕಿಸಿದ್ದೇವೆ. ಕೇಂದ್ರ ಪೆಟ್ರೋಲಿಯಂ ಮಿನಿಸ್ಟ್ರನ್ನು ಆದಷ್ಟು ಬೇಗ ಸಾಧ್ಯವಾದರೆ ಮೀಟ್ ಮಾಡ್ತೇವೆ. ನಾಳೆ 4 ದಿನ ಒಳಗಡೆ ನಮಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವ ವಿಚಾರವಾಗಿ ನಾವು ತೀರ್ಮಾನ ತೆಗೆದುಕೊಳ್ಳಬೇಕಾಗ್ತದೆ. ಈ ಎಲ್ಲದರ ಮಧ್ಯೆಯೇ ಹರ್ಮುಜ್ ಜಲಸಂಧಿ ದಾಟಿ 45,000 ಮೆಟ್ರಿಕ್ ಟನ್ LPG ಹೊತ್ತ ಶಿವಾಲಿಕ್ ಹಡಗು ಭಾರತಕ್ಕೆ ಆಗಮಿಸಿದೆ. ಮುಂಬೈನ ಮುಂದ್ರಾ ಬಂದರಿಗೆ ಶಿವಾಲಿಕ್ ಹಡಗು ಬಂದಿದ್ದು LPG ಪೂರೈಕೆ ಸಾಗಿದೆ. ನಾಳೆ ನಂದಾದೇವಿ ಹಡಗು ಕೂಡ ಭಾರತದ ಬಂದರು ತಲುಪಲಿದ್ದು ಅನಿಲ ಸಮಸ್ಯೆಗೆ ಕೊಂಚ ನಿರಾಳತೆ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.